ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಹಾಲು ಪೌಡ್ರಿಂದ ಒಂದು ಕೇಕ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಅಗಲವಾದ ಪಾತ್ರೆ ತೊಗೋಬೇಕು. ಈ ಮುಕ್ಕಾಲು ಬಟ್ಲು ಹಾಲು ಪೌಡ್ರ್ ನಾವು ಹಾಕ್ಕೋಬೇಕು. ಅರ್ಧ ಬಟ್ಲು ಮೈದಾ ಹಿಟ್ಟನ್ನು ಹಾಕಬೇಕು. ನೋಡಿ, 1 ಸ್ಪೂನ್ ಆಗೋಷ್ಟು ಇದು ಬೇಕಿಂಗ್ ಸೋಡಾ ಪೌಡ್ರು. ಆಮೇಲೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಉಪ್ಪು. ನೋಡಿ, 1 ಚಿಟಿಕೆ ಆಗೋಷ್ಟು ಉಪ್ಪು. ಸ್ವಲ್ಪ ಹಾಲು ಬಿಸಿ ಇರಬೇಕು. ಬಿಸಿ ಹಾಲಿಂದ ನಾವು ಕಲಿಸ್ಬೇಕು. ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ನೋಡ್ಕೊಂಡು. ನೋಡಿ, ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಈ ಥರ ನಾವು ಕಲಿಸ್ಕೋಬೇಕು. ಸ್ವಲ್ಪ ಬಿಸಿ ಇರಬೇಕು ಹಾಲು. ಬಿಸಿ ಹಾಲಿಂದ ಕಲಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಖುಷಿಪಟ್ಟು ತಿಂತಾರೆ. ಹಾಲು ಪೌಡ್ರ್ ಇದ್ದರೆ ಸಾಕು, ಈ ಥರದೊಂದು ಕೇಕು ಮಾಡಿಕೊಡ್ಬೋದು. ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ಥರ ಅಷ್ಟು ಗಟ್ಟಿ ಕಲ್ಸೋಕ್ಕೆ ಹೋಗ್ಬಿಡಿ, ಅಷ್ಟು ತೆಳ್ಳಗೂ ಕಲ್ಸೋಕ್ಕೆ ಹೋಗ್ಬಿಡಿ. ಮೀಡಿಯಮಾಗಿ ಕಲಿಸ್ಬಿಟ್ಟು ಒಂದು ನಿಮಿಷ ಇಟ್ಟು ನಾವು ಇದನ್ನು ಮಾಡೋಣ. ನೋಡಿ, ಈ ಥರ ಇದು ಆಗಬೇಕು. ನೋಡಿ, ಈ ಥರ ಗಟ್ಟಿಗೆ ಆಗಬೇಕು. ಸ್ವಲ್ಪ ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ತೆಳ್ಳಗೂ ಅಲ್ಲ. ನೀವು ಮೀಡಿಯಮಾಗಿ ಈ ಥರ ಕಲಿಸ್ಬಿಟ್ಟು ಒಂದು 2 ನಿಮಿಷ ಇದನ್ನು ಮುಚ್ಚಿಕ್ಬಿಟ್ಟು ನಾವು ಇದನ್ನು ಎಣ್ಣೆಯಲ್ಲಿ ಅದನ್ನು ಕೇಕ್ ಥರ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಈ ಥರ ನಾವು ಕಲಿಸ್ಕೋಬೇಕು. ಸ್ವಲ್ಪ ಬಿಸಿ ಇರಬೇಕು ಹಾಲು. ಬಿಸಿ ಹಾಲಿಂದ ಕಲಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಖುಷಿಪಟ್ಟು ತಿಂತಾರೆ. ಹಾಲು ಪೌಡ್ರ್ ಇದ್ದರೆ ಸಾಕು, ಈ ಥರದೊಂದು ಕೇಕು ಮಾಡಿಕೊಡ್ಬೋದು. ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ಅದೇ ಥರ ಅಷ್ಟು ಗಟ್ಟಿ ಕಲ್ಸೋಕ್ಕೆ ಹೋಗ್ಬಿಡಿ, ಅಷ್ಟು ತೆಳ್ಳಗೂ ಕಲ್ಸೋಕ್ಕೆ ಹೋಗ್ಬಿಡಿ. ಮೀಡಿಯಮಾಗಿ ಕಲಿಸ್ಬಿಟ್ಟು ಒಂದು ನಿಮಿಷ ಇಟ್ಟು ನಾವು ಇದನ್ನು ಮಾಡೋಣ. ನೋಡಿ, ಈ ಥರ ಇದು ಆಗಬೇಕು. ನೋಡಿ, ಈ ಥರ ಗಟ್ಟಿಗೆ ಆಗಬೇಕು. ಸ್ವಲ್ಪ ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ತೆಳ್ಳಗೂ ಅಲ್ಲ. ನೀವು ಮೀಡಿಯಮಾಗಿ ಈ ಥರ ಕಲಿಸ್ಬಿಟ್ಟು ಒಂದು 2 ನಿಮಿಷ ಇದನ್ನು ಮುಚ್ಚಿಕ್ಬಿಟ್ಟು ನಾವು ಇದನ್ನು ಎಣ್ಣೆಯಲ್ಲಿ ಅದನ್ನು ಕೇಕ್ ಥರ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಇವಾಗ ಒಂದು 10-15 ನಿಮಿಷ ಆಗಿದೆ. ಇದನ್ನು ನಾವು ಇವಾಗ ತೊಗೊಂಡ್ಬಿಟ್ಟು ನೀಟಾಗಿ ನಾವು ಕಲಿಸ್ಕೊಂಡು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ, ಈ ಥರ ಮಾಡಿಬಿಟ್ಟು ನಾವೀಗ ಚಪಾತಿ ಥರ ಇದನ್ನು ಲಟ್ಸೋಣ. ನೋಡಿ, ಈ ಥರ ನಾವು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ನಾವು ಒಂದು 2 ಸತಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಕೇಕು ತೊಗೋಬೋದು. ಇವಾಗ ಒಂದು ಚಾಕು ತೊಗೋಬೇಕು. ನೋಡಿ, ಚಾಕು ತೊಗೊಂಡ್ಬಿಟ್ಟು ಸೈಡ್ಗಿರೋದೆಲ್ಲ ಹಿಂಗೆ ಕಟ್ ಮಾಡಬೇಕು. ಕಟ್ ಮಾಡಿ ತೆಗೆದ್ಬಿಟ್ಟು ನಾವು ನೀಟಾಗಿ ಎಷ್ಟು ದಪ್ಪ ಬೇಕು ನೋಡ್ಕೊಂಡ್ಬಿಟ್ಟು ಬಾಕ್ಸ್ ಟೈಪು ನಾವು ಇದನ್ನು ಕೇಕು ಮಾಡ್ಕೊಂಬಿಟ್ಟು ಎಣ್ಣೆಲಿ ಕರೆದು ಇದನ್ನು ಪಾಕ ಮಾಡಿ ಹಾಕಿದರೆ ಸೂಪರಾಗಿರುತ್ತೆ. ನೋಡಿ, ಈ ಸೈಜಲ್ಲಿ ನಾನು ಮಾಡ್ತಾಯಿದ್ದೇನೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಿಮಗೆ ಹಾಲು ಪೌಡ್ರ್ ಇದ್ದರೆ ಸಾಕು, ನೀವೇ ಮಾಡಬೇಕಪ್ಪ ಬೇಗ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇವಾಗ ಒಂದು ಪ್ಲೇಟ್ಗೆ ತೆಗಿತೀನಿ. ನೋಡಿ, ಒಂದು ತಟ್ಟೆಲಿ ತೆಗೆದುಬಿಟ್ಟು ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೇಪ್ ಗೀಪ್ ಎಲ್ಲ ಸೂಪರಾಗಿ ಬರುತ್ತೆ. ಎಣ್ಣೆಲಿ ಹಾಕಿದ್ರಂತೂ ಮಸ್ತಾಗಿರುತ್ತೆ ಇದು. ಇದೇ ಥರ ತೆಗೆದುಬಿಟ್ಟು ನಾವು ಎಣ್ಣೆಲಿ ಕರೆದು ಪಾಕ ಮಾಡಿಬಿಟ್ಟು ನಾವು ಇದನ್ನು ಮಕ್ಕಳಿಗೆ ಒಂದು ಪ್ಲೇಟಿಗೆ ಬಂದಾಗ, ಸ್ಕೂಲಿಂದ ಬಂದಾಗ ಪ್ಲೇಟ್ಗೆ ಹಾಕಿಕೊಟ್ರೆ ಸಾಕು, ಅಷ್ಟೇ ಖುಷಿಯಿಂದ ತಿಂತಾರೆ. ಯಾಕೆ ಹಾಲು ಪೌಡ್ರ್ ಇರೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಕೇಕು ನೀವು ಮಾಡಿ ಕೊಡ್ರಿ. ಇವಾಗ ಇನ್ನೊಂದು 2 ಆಗುತ್ತೆ. ಇದನ್ನೆಲ್ಲ ಮಾಡ್ಕೊಂಬಂದು ನಿಮ್ಗೆ ಎಣ್ಣೆಲಿ ಕರೆಯೋದು ತೋರಿಸ್ತೀನಿ, ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುಕ್ಕಾಲು ಬಟ್ಲು, ಚಿಕ್ಕ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಹಾಲು ಪೌಡ್ರ್ ಇದ್ದರೆ ಸಾಕು, ಇಷ್ಟೊಂದು ಕೇಕ್ ಆಗುತ್ತೆ. ಇವಾಗ ನಾನು ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ. ಎಣ್ಣೆಲಿ ಕರೆದು ತೋರಿಸ್ತೀನಿ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಬಿಟ್ಟು ಹಿಂಗೆ ನಾವು ಎಣ್ಣೆಲೆ ಕರೆದ್ಬಿಟ್ಟು ಇವಾಗ ಪಾಕ ಮಾಡಿಬಿಟ್ಟು ಹಾಕಿದರೆ ಸಾಕು, ಮಸ್ತಾಗಿರುತ್ತೆ ಇದು. ಕೇಕ್ ಅಂತೆ ಅನಿಸೋದಿಲ್ಲ, ಅಷ್ಟು ಸೂಪರಾಗಿರುತ್ತೆ, ಸ್ಮೂತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ತುಂಬ ಈಸಿ. ಹಾಲು ಪೌಡ್ರ್ ಇದ್ದರೆ, ಇವಾಗೇನು ಹಾಲು ಪೌಡ್ರ್ ಸಿಗುತ್ತೆ ಪ್ಯಾಕೆಟು. ಈ ಥರ ತಂದುಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ರಂತೂ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಈ ಥರ ಒಂದೊಂದಾಗೆ ತಿರುವಾಕಬೇಕು.
ಜಾಮೂನ್ ಮಾಡೋದು ಒಬ್ಬೊಬ್ರಿಗೆ ಕಷ್ಟ ಆದರೆ ಇದೇ ಥರನೇ ನೀವು ಸ್ವಲ್ಪ ಪಾಕ್ ಮಾಡಿಬಿಟ್ಟು ಈ ಥರ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಈ ಥರನೂ ಮಾಡ್ಕೋಬೋದು. ಇದು ಪಾಕದಲ್ಲಿ ಹಾಕಿದ್ರಂತೂ ತುಂಬ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನೀವು ನೀಟಾಗಿ ಈ ಥರ ಕರ್ಕೋಬೇಕು. ನೋಡಿ ಇನ್ನೊಂದು ಟ್ರಿಪ್ ಆಗುತ್ತೆ, ನಾನು ಹಾಕೊಂಬಂದು ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಹಾಕೊಂಡ್ಬಿಟ್ಟು ಕರೆದು ನಾವು ಇದೇ ಬಾಣಲೆಯಲ್ಲೇನು ಎಣ್ಣೆದಿರುತ್ತಲ್ಲ ಇದರಲ್ಲೇ ನಾವು ಎಣ್ಣೆ ಎಲ್ಲ ಬೇರೆ ಕಡೆ ತೆಗೆದು ಇದರಲ್ಲೇ ನಾವು ಪಾಕ ಮಾಡಿಬಿಟ್ಟು ನಾವು ಅಗಲವಾದ ಪಾತ್ರೆ ಇರುತ್ತಲ್ಲ ಇದರಲ್ಲೇ ನಾವು ಹಾಕ್ಬೋದು. ನೋಡಿ ಎಲ್ಲ ರೆಡಿಯಾಗಿದೆ. ಇವಾಗ ನಾನು ಪಾಕ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ ಒಂದು ಬಟ್ಲು ಸಕ್ಕರೆ ಹಾಕ್ಬಿಟ್ಟು ಇದನ್ನು ನಾವು ಇವಾಗ ಪಾಕ ಮಾಡೋಣ. ಇದಕ್ಕೆ ಆಗಷ್ಟು ಒಂದು ಸ್ವಲ್ಪ ನೀರು ಹಾಕೋಣ. ಈ ಪಾಕಕ್ಕೆ ನಾನು 1 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಕರಗಿಬಿಟ್ಟು ಪಾಕ ಚೆನ್ನಾಗಿ ಬರಬೇಕು. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಈ ಥರ ನಾವು ಪಾಕ ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗಿ ನೀಟಾಗಿ ಒಂದೆಳೆ ಪಾಕ ಬರಬೇಕಿದೆ. ಜಾಸ್ತಿ ಪಾಕ ಬರಬೇಕಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಸಕ್ಕರೆ ಚೆನ್ನಾಗಿ ಕರಗಿ ಸ್ವಲ್ಪ ಕಲರ್ ಬಂದರೆ ಸಾಕು. ಇದನ್ನು ನಾವು ದೊಡ್ಡ ಪಾನಲ್ಲೇ ಆಗಲಿ ಇಲ್ಲ ಬಾಣಲೆಯಲ್ಲಾಗಲಿ ಅವೆಲ್ಲ ಹಾಕ್ಬಿಟ್ಟು ನಾವು ಪಾಕ ಮಾಡಿರೋದು ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಸೂಪರಾಗಿರೋದು ಕೇಕ್ ಆಗುತ್ತೆ. ಇವಾಗ ಇದು ಸ್ವಲ್ಪ ಕರಗಿ ನೋಡಿ ಪಾಕ ರೆಡಿಯಾಗಿದೆ. ಒಂದು 2ರಿಂದ 3 ಏಲಕ್ಕಿ ಪುಡಿ ಹಾಕೋಣ. ಅದೇ ಥರ ಏಲಕ್ಕಿನೇ ಆ ಪೂಟ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲು ಚೆನ್ನಾಗಿ ಸಖತ್ತಾಗಿ ಕೊಡುತ್ತೆ, ಫ್ಲೇವರ್ ಸಖತ್ತಾಗಿರುತ್ತೆ ಇದು. ಈ ಥರ ಹಾಗೆ ಇವಾಗ ನೋಡಿ ಈ ಥರ ಪಾಕ ಬರಬೇಕು. ಇದು ಅಂಟಬೇಕಂತ ಏನೂ ಇಲ್ಲ. ಇವಾಗ ರೆಡಿಯಾಗಿದೆ. ನಾವು ಅದು ಕೇಕ್ ಮಾಡಿದ್ದೀವಲ್ಲ ಅದಕ್ಕೆ ನಾವು ಸುರಿದ್ಬಿಟ್ಟು ಒಂದು 10ರಿಂದ 15 ನಿಮಿಷ ಮುಚ್ಚಿಕ್ಕೋಣ. ಇವಾಗ ರೆಡಿಯಾಗಿದೆ ಬನ್ನಿ. ನೋಡಿ ಈ ಥರ ದೊಡ್ಡ ಬಾಣಲೆಯಲ್ಲಿ ಸ್ವಲ್ಪ ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಪಾಕ ಮಾಡಿದ್ದೀವಲ್ಲ ಈ ಥರ ನಾವು ಇದ್ರ ಮೇಲೆಲ್ಲ ಹಾಕಿಬಿಟ್ಟು ಒಂದು 5-10 ನಿಮಿಷ ನಾವು ಇದನ್ನು ಈ ಥರ ನೆನೆಯಕ್ಕೆ ಬಿಟ್ಟರೆ ಸೂಪರಾಗಿ ಆಗುತ್ತೆ. ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇವಾಗ ಇದನ್ನು ನಾವು ಮುಚ್ಚೋಣ. ಮುಚ್ಚಿ ಇವಾಗ ಒಂದು 10 ನಿಮಿಷ ಇದನ್ನು ಬಿಟ್ಟು ಆಮೇಲೆ ನೋಡಿ ಇವಾಗ ಪಾಕ ಎಲ್ಲ ಸುರಿದು ಮುಚ್ಚಿ ಒಂದು 10 ನಿಮಿಷ ಬಿಡೋಣ. 10 ನಿಮಿಷ ನಂತರ ನಿಮಗೆ ನಾನು ತೆಗೆದು ತೋರಿಸ್ತೀನಿ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 10 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವೇ. ಕೇಕು ಸೂಪರಾಗಿದೆ. ಒಂದು ಕೇಕ್ ಫಾನಲ್ಲಿ ನಾನು ಹಾಕೊತಾ ಇದ್ದೀನಿ. ನೋಡಿ ಈ ಥರ ನಾನು ಎಲ್ಲನೂ ಇದರಲ್ಲಿ ಹಾಕ್ಕೊಂಬರ್ತೀನಿ ಬನ್ನಿ. ನೋಡಿ ಇದರಲ್ಲಿ ನಾನು ತೆಗೆದಿದ್ದೀನಿ. ಮಕ್ಳಿಗೆ ಬೇಕಾದಾಗೆಲ್ಲ ಒಂದು ಬೌಲ್ಗೆ ಹಾಕಿಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಈ ಹಾಲಿನ ಪೌಡ್ರಿಂದ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ನೋಡಿ 10 ನಿಮಿಷ ಆದ ನಂತರ ಇದನ್ನು ತೆಗೆದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಇದನ್ನೊಂದು ಅರ್ಧ ಗಂಟೆ 1 ಅವರ್ ಬಿಟ್ಟರಂತೂ ಇನ್ನೂ ಸೂಪರಾಗಿರುತ್ತೆ. ನಾನು 10 ನಿಮಿಷ ಆಗಿಂದ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತಾ ಇದ್ದೀನಿ. ಹಾಲಿನ ಪೌಡ್ರಿಂದ ನಾನು ಮಾಡಿರೋ ಕೇಕು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.